ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಸಪ್ತಮಶೇಖರ್ ವ್ಲಾಗ್ಸ್ ಆ್ಯಂಡ್ ರೆಸಿಪಿ. ಇವತ್ತಿನ ವ್ಲಾಗ ಹೆಂಗೈತಂತೆ ನೋಡೋಣ್ರಿ. ಚಪಾತಿ ಒಳಗೆ ನೀವು ಮಕ್ಕಳಿಗೆ ಏನಾರು ಡಿಫ್ರೆಂಟ್ ಆಗಿ ಮಾಡ್ಕೊಡ್ಬೇಕಂದ್ರೆ ಈ ಒಂದು ಪಾಲಕ್ ಚಪಾತಿಯನ್ನು ಮಾಡಿಕೊಡ್ರಿ, ಮಸ್ತ್ ಇರ್ತೈತಿ. ಇವತ್ತು ನೋಡಿರಿ ಎಲ್ಲ ಕೆಲಸ ಅಂದ್ರೆ ಬೆಳಿಗ್ಗೆ ಶಾವ್ಗೆ ಉಪ್ಪಿಟ್ಟು ಮಾಡೀನಿ ರೀ. ಶಾವ್ಗೆ ಉಪ್ಪಿಟ್ಟು ಮಾಡಿ ನಂತರ ಮನೆಯೆಲ್ಲ ಕಸ ಗುಡಿಸಿ ಫಸ್ಟ್ ಒಮ್ಮೆ ಗುಡಿಸಿರ್ತಾನೆ ರೀ, ಮತ್ತೊಮ್ಮೆ ಕಸ ಗುಡಿಸಿ ಬಾಂಡೆ ಎಲ್ಲ ಹೊರಗಿಟ್ಟು ಕಸ ಹೊಡೆದು ಅದನ್ನು ಒರೆಸಿ ಅಡುಗೆ ಅರ್ಧಂಬರ್ಧ ಅಡುಗೆ ಮಾಡಿ ಬಾಂಡೆ ಎಲ್ಲ ಹೊರಗೆ ತೊಗೊಂಡು ತೊಳ್ಯಾತಿದ್ದೀನಿ ರೀ. ಆದಷ್ಟು ನಾನು ಮಳೆ ಒಂದು ಹತ್ಬಿಟ್ಟೈತೆ ರೀ ನಮ್ಮ ಕಡೆ. ಇವತ್ತು ನೋಡಿರಿ ಶನಿವಾರ ಫುಲ್ಲು ಜೋರು ಐತೆ ಮಳೆ. ಹಿಂಗೆ ಮ್ಯಾಗಿನಿಂದ ನೀರು ಬರತ್ತಾವ ನೋಡ್ರಿ, ಎಷ್ಟು ಜೋರು ಐತೈತಿ. ಒಂದೊಂದು ಕಡೆ ಮಳೆನೇ ಇಲ್ಲ ಅನ್ನತ್ತಾರು. ಆದರೂ ಒಂದು ಎರಡು ಸಲ ಮಸ್ತ್ ಆತ್ರಿ, ಫುಲ್ಲು ಜೋರು ಬಂತು. ನೀರು ಕೂಡ ಹಂಗೆ ಹರಿಯಾತಿತ್ತು ನೋಡ್ರಿ, ತೆಳಗೆ ತೋರಿಸ್ತೈತೆ ರೀ. ಫುಲ್ ನೀರು ಹರಿಯಾತಿತ್ತು ಮ್ಯಾಗಿಂದ, ಟೆರಸ್ ಮ್ಯಾಗಿಂದ ನೋಡ್ರಿ ನೀರೆಲ್ಲ ಬರತೈತಿ. ಇಷ್ಟು ಮಳೆ ಆಗತೈತೆ. ನನಗೆ ಆದಷ್ಟು ನಾನು ಬಾಂಡೆ ಇದ್ದವು ರೀ, ಹಿಂಗೆ ಭಾಳದು ಇದ್ದು ಅಂದ್ರೆ ಇಲ್ಲೇ ಮನೆ ಒಳಗೆ ಅಂದ್ರೆ ಹಿತ್ತಲಾಗ ತಿಕ್ತಾನೆ ರೀ. ಒಬ್ಬರು ಸಿಂಕ್ನ್ಯಾಗ ತಿಕ್ತಾರೆ. ಅದಕ್ಕೆ ನಮ್ಮ ಯಜಮಾನ್ರು ಥಂಡಿ ಐತೈತಿ ಬಜ್ಜಿ ಮಾಡಿಕೊಡ್ತೀರಿ ಅಂತ ಅನ್ನತ್ತಿರು. ಚಹಾ ಮಾಡು ಬಜ್ಜಿ ಮಾಡು ಅಂತ ಅನ್ನತ್ತಿರು ರೀ. ನಂದು ಈಗೆಲ್ಲ ಕೆಲಸ ಮಾಡಿ ಮುಗಿಸ್ಕೊಂಡನು ಆಗೋದಿಲ್ಲ ನನಗಂತ ನಾನು ಅನ್ನತ್ತೀನಿ ರೀ ನಮ್ಮ ಯಜಮಾನ್ರಿಗೆ. ಮಾಡಿಕೊಡ್ಲಾ ಅಂತ ಹಿಂಗೆ ಅನ್ನತ್ತಿರು. ನೈ ನೈ ಅನ್ಕೊತ ನಾನು ನನ್ನ ಕೆಲಸವನ್ನು ಮಾಡತ್ತೀನಿ ನೋಡಿರಿ. ಇನ್ನು ನನ್ನ ಮಗಳು ಬರ್ತಾಗಿರೋನು ಅಡುಗೆ ಮಾಡ್ಬೇಕು ನಾ ಅಂಥೇಳಿ ಈಗ ಎಲ್ಲ ಸ್ನಾನ ಮಾಡಿಸ್ಕೊಂಡು ಬಂದೆ ಅಂದರೆ ಇದನ್ನೆಲ್ಲ ಸಿಂಕ್ ಎಲ್ಲ ಸ್ವಚ್ಛ ಮಾಡಿ ಹೋಗಿರ್ತಾನೆ ರೀ. ಈಗ ಸ್ನಾನ ಮಾಡ್ಕೊಂಬಂದೆ ಅಂದ್ರೆ ಬಟ್ಟೆ ವಾಶ್ ಮಾಡಿ ಬಾಂಡೆ ಎಲ್ಲ ತೊಳೆದು ಎಲ್ಲ ಇನ್ನೇನು ಊಟ ಮಾಡಿ ಕುಂದ್ರದಷ್ಟೇ ಕೆಲಸ ಇರುತ್ತೆ, ಹಂಗೆ ಇಟ್ಕೊಂಡಿರ್ತಾನೆ ರೀ ನಾನು. ಅಂದರೆ ಬಿಸಿ ಪಲ್ಯ ಅಂದರೆ ಹೆಸರು ಕಾಳು ಸಾಂಬಾರು ಮಾಡೀನಿ ರೀ. ಪಲ್ಯನೂ ಆಯ್ತು, ಗ್ರೇವಿ ಟೈಪ್ ಮಾಡಿದ್ದೀನಿ ರೀ. ಅದನ್ನು ಪಲ್ಯಕ್ಕೂ ಬರ್ತೈತಿ ಅನ್ನಕ್ಕೂ ಬರ್ತೈತೆ ಅಂಥೇಳಿ, ಚಪಾತಿಗೂ ಬರ್ತೈತಿ ಅಂದ್ರೆ ಪಾಲಕ್ ಚಪಾತಿಗೂ ಬರ್ತೈತಿ, ಆಮೇಲೆ ಈ ಅನ್ನಕ್ಕೂ ಬರ್ತೈತೆ ಅಂತ ಹೇಗೆ ಮಾಡೀನಿ ರೀ. ಆಮೇಲೆ ಇಲ್ಲಿ ಈ ಮೆತ್ತೆ ಸರ್ ರೀ, ಪಾಲಕ್ ರೀ, ಇದನ್ನು ನಾವು ಇದನ್ನು ಮಾಡ್ಬೇಕು ಅನ್ನತ್ತೀನಿ ರೀ. ಮನೆ ಪಲಾವ್ ಮಾಡೀನಿ ರೀ. ಹಾಗಾಗಿ ಚಪಾತಿನ ಮಾಡ್ಬೇಕಂತೇಳಿ ಬೆಳಗ್ಗೆ ಎದ್ಕೊಳ್ಳೋಣ ಅಂದ್ರೆ ಹಿಟ್ಟು ನಾದುವಾಗ ಆ ಪಾಲಕ್ ಎಲ್ಲನೂ ಸ್ವಚ್ಛಗೆ ತೊಳೆದ ಒಂದು ಕಟ್ಟಿತ್ತರದ ಅಂತ ಸ್ವಚ್ಛಗೆ ತೊಳೆದ ಜೀರಿಗೆ, ಆಮೇಲೆ ಪುದೀನ, ಕೊತ್ತಂಬರಿ, ಕರಿಬೇವು, ಒಂದು 2 ಮೆಣಸಿನ್ಕಾಯಿ ಅಂದ್ರೆ ಮೆಣಸಿನ್ಕಾಯಿ ಕಾಳಲ್ಲ ರೀ, ಕಾಯಿ ಹಾಕಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ರೀ, ಜೀರಿಗೆನ ಹಾಕಿ ಫುಲ್ ಸಣ್ಣಗೆ ಗ್ರೈಂಡ್ ಮಾಡಿ ಅದನ್ನು ಚಪಾತಿ ಹಿಟ್ಟನ್ನು ಸನಸಿ ಅದ್ರೊಳಗೆ ಹಾಕಿ ನಟ್ರೆ ನಮ್ಮ ಪಾಲಕ್ ಹಿಟ್ಟು ರೆಡಿ ಆಯಿತು. ಈ ಥರ ಚಪಾತಿ ಮಾಡೋದು ನೋಡಿರಿ. ಒಂದೊಂದು ಪದರ ಚಪಾತಿನ ಮಾಡ್ಬೇಕು ರೀ, ಇವನ್ನ ಭಾರಿ ಟೇಸ್ಟ್ ಹತ್ತವು. ಆದಷ್ಟು ಇಲ್ಲಿ ಅನ್ನ ಇಟ್ಟೇನಿ ರೀ, ಬಿಸಿ ಅನ್ನನ ಮಾಡತ್ತೀನಿ. ಒಬ್ಬೊಬ್ಬರು ಕುಕ್ಕರ್ದಾಗ ಮಾಡ್ತಾರೋ, ಅನ್ನ ಕುಕ್ಕರ್ದಾಗ ಮಾಡಬೇಡ ಅಂತ ವಾಕಿಂಗ್ ಹೋದಾಗ ಎಲ್ಲರೂ ಅಂತಿರ್ತಾರೆ. ನಂಗೆ ಅಷ್ಟೊಂದು ಗೊತ್ತಿಲ್ಲ, ಇದ್ದಿದ್ದಾರೆ ಹೇಳ್ರಿ ನೋಡೋಣ. ಏನಂತಂದ್ರೆ ಅನ್ನ ಕುಕ್ಕರ್ದಾಗ ಮಾಡಬೇಕು ಅಥವಾ ಮಾಡಬಾರ್ದು. ಈಗಂತೂ ಅಂದ್ರೆ ನಾ ಎಲ್ಲ ಜಾಸ್ತಿ ನಾಷ್ಟಕ್ಕೆಲ್ಲ ತೆಗೆದು ಹೋಗಿಬಿಟ್ಟೇನಿ ರೀ. ಅವನಷ್ಟು ಕಟ್ಟಿ ಮೂಲೆಯಾಗ ಇಟ್ಬಿಟ್ಟಾನೆ. ಯಾಕಂದ್ರೆ ಮೊದಲಿನೂ ಏನಿದ್ದು ಅಲ್ರಿ ಕಬ್ಬಿನಿದ್ದು ಅವನ್ನ ಯೂಸ್ ಮಾಡತ್ತಾನು. ಏನು ನಾಷ್ಟಕ್ಕದು ಅವು ಅರ್ಧ ಹೊಟ್ಯಾಗ ಹೊಕ್ಕತಿ ಹಂಗೆ ಹಿಂಗೆಲ್ಲ ಹೇಳಕತ್ರಲ್ಲ ರೀ. ಹಾಗಾಗಿ ಅಷ್ಟು ತೆಗೆದು ಇಟ್ಬಿಟ್ಟು ನಾನು. ಮತ್ತು ಇನ್ನೊಂದು ಏನಂದ್ರೆ ಚಪಾತಿಗಾಯ್ತು, ಈ ಪಾಲಕ್ ಚಪಾತಿ ಯಾವುದೋ ಒಂದು ಮಾಡಕತ್ರು ಪೂರಿಗಾಯ್ತು, ನಾವು ಜಾಸ್ತಿ ಎಣ್ಣೆ ಹಚ್ಚಿ ಲಟ್ಸಿದ್ರೆ ಹಿಟ್ಟು ಬಡ್ಕಾದಂಗೆ ಅನಿಸುತ್ತೆ. ಅದಕ್ಕೆ ಒಂದು ಸ್ವಲ್ಪ ಹೌದೋ ಇಲ್ಲೋ ಒಂದು ಈಟು ಹಚ್ಚಿ ಲಟ್ಟಿಸ್ರಿ ನೀವು. ಮತ್ತು ನಾ ತೆಳಗೆ ಇಡ್ತೇನೆ ರೀ, ಯಾಕಂದ್ರೆ ದಿನ ನನ್ನ ಏನು ಸಿಂಕ್ ಇರ್ತೈತಲ್ಲ ರೀ, ಕಟ್ಟಿ ರೀ, ಗ್ಯಾಸ್ ಕಟ್ಟಿ ಪೂರ್ತಿ ಎಲ್ಲನೂ ಸ್ವಚ್ಛ ಒರೆಸಿ ತೊಳೆದು ಒರೆಸ್ತೇನೆ ರೀ. ಏನೋ ಇದ್ರಿಗೆ ಅದು ಕಲಿಯಂಗಿಲ್ಲ ನಮ್ಮ ಮನ್ಯಾಗ ಯಜಮಾನ್ರು ಬೇಯಕ್ಕೆ ನಿಂತಿರ್ತಾರೆ. ಟೈಲ್ಸ್ ಕಲ್ಲು ರೀ ಇದ್ರಿಗೆ, ಹಂಗದು ನಾವು ಒಟ್ಟು ಹೆಚ್ಚು ಹಂಗೇನು ಖರಾಬ್ ಇಟ್ಕೋದಿಲ್ಲ ರೀ, ದಿನ ಸ್ವಚ್ಛ ಮಾಡತ್ತಾನೆ ರೀ. ಅದೇ ರೀತಿ ರೀ ಈ ಥರ ಎಲ್ಲ ಲಟ್ಟಿಸಿ ಒಂದು ಸ್ವಲ್ಪ ಅಂದ್ರೆ ನೀವು ಎಣ್ಣೆ ಭಾಳ ಹಚ್ತಾನಂದ್ರೆ ಹಚ್ಬೋದು. ನಾನು ಕಡಿಮೆ ಎಣ್ಣೆಯನ್ನು ಹಚ್ಚೇನಿ ರೀ. ಬೆಳಗ್ಗೆ ಎದ್ಗೋ ಶಾವ್ಗೆ ಉಪ್ಪಿಟ್ಟು, ಈಗ ಪಾಲಕ್ ಚಪಾತಿ, ಆನಂತರ ಹೆಸರು ಕಾಳು ಗ್ರೇವಿ ಅಂದ್ರೆ ಪಲ್ಯಕ್ಕೆ ಇದಕ್ಕೆ ಚಪಾತಿಗೆ ಅನ್ನಕ್ಕೆ ಆಗುವಂಗೆ ಗ್ರೇವಿ ಮಾಡೀನಿ. ಒಂದು 3 ಸೀಟಿ ಆತ್ರದ ಅದನ್ನು ಬಂದ್ ಮಾಡೀನಿ ರೀ ರೈಸಿಗೆ. ಆಮೇಲೆ ಮತ್ತೀಗ ಒಂದು ಸ್ವಲ್ಪ ತಂಪೈತಂತೆ ಮೊಸರಂತೂ ಮಾಡಲಿಲ್ಲ ರೀ. ತುಪ್ಪ ಅಂತೂ ಕುಲ್ಲಾಕಂತ ರೀ, ಮತ್ತು ಇನ್ನು ಬೆಣ್ಣೆ ತಯಾರು ಮಾಡಬೇಕು. ನಾವು ಕೆನೆ ತೆಗೆದಿಟ್ಟಿರ್ತೇನೆ ರೀ. ಹೊರಗಿಂದ ಹೆಚ್ಚು ಏನು ತುಪ್ಪ ಅದು ಏನು ತರೋದೇ ಇಲ್ಲ ರೀ, ನಾನು ಮನೆಯೊಳಗೆ ಮಾಡ್ಕೊಂಡಿರ್ತೇನೆ. ಒಂದು 10 ನಿಮಿಷಕ್ಕೆ ಆಗುವಷ್ಟು ತುಪ್ಪ ಮನೆಯೊಳಗೆ ಬರ್ತೈತೆ ನೋಡಿರಿ. ಅಂದ್ರೆ ಹಾಲು ತೊಗೊಂಡಿರ್ತಾನಲ್ಲ ರೀ, ಕೆನೆ ತೆಗೆದು ಫ್ರಿಜ್ನಾಗ ಇಟ್ಟಿರ್ತೀವಿ. ಒಂದು ಗುಂಡೆ ತುಂಬಿರ್ತದೆ ರೀ ಅದು. ಆಮೇಲೆ ಅದನ್ನು ನಾವು ಕೊಡೋದ್ರೆ ಬೆಣ್ಣೆ ಬರ್ತದೆ ರೀ, ಮಿಕ್ಸಿಗೆ ಹಾಕ್ತೇನೆ ರೀ ನಾನು. ಹೆಣ್ಮಕ್ಳಿಗೆ ನೋಡಿರಿ ಹಂಗೆ ಏನು ಕೆಲಸ ಇಲ್ಲ ಅನ್ನೋರಿಗೆ ಈ ಥರ ಕೆಲಸ ಇರತ್ತವ ರೀ. ಬೆಳಿಗ್ಗೆ ಎದ್ದರೆ ಎಲ್ಲ ಮಾಡಿಟ್ಬೋದು, ಆದ್ರೆ ನನಗೆ ಅಷ್ಟೊಂದು ಟೇಸ್ಟ್ ಅನ್ಸೋದಿಲ್ಲ ರೀ. ಅದಕ್ಕಾಗಿ ಬಿಸಿ ಬಿಸಿದು ಮಾಡ್ಕೊಂಡು ತಿಂದ್ರೆ ಕೆಲಸ ಏನು ಬಿಟ್ಟು ನಮ್ದು ಈಗ ಅಂಥೇಳಿ ಏನೋ ಸಾಂಬಾರು ಅಥವಾ ಪಲ್ಯ ಏನಾರು ಮಾಡ್ತೇನೆ ರೀ. ಅಕ್ಕಿ ನೆನೆ ಇಟ್ಟಿರ್ತೇನೆ ರೀ ಸ್ವಲ್ಪ ಮೆತ್ತಗಾಗಲಿ ಅಂಥೇಳಿ. ಆಮೇಲೆ ರೊಟ್ಟಿ ಅಥವಾ ಚಪಾತಿನ ಊಟದ ಟೈಮ್ಗೆ ಮಾಡಿರ್ತೇನೆ ರೀ ನಾನು.
ಇನ್ನು ನಾನು ಎಲ್ಲಾರು ಸ್ಕೂಲಿಗೆ ಹೋಗಾಕತ್ನಿ ಅಥವಾ ಏನಾರು ಒಂದು ಜಾಬ್ ಮಾಡಾಕತ್ನಿ ಅಂದ್ರೆ ನಾನು ಏನು ಮಾಡ್ತೇನೆ ರೀ ಬೆಳಿಗ್ಗೆ ಎದ್ದು ಮಾಡೇ ತಿನ್ಕೊತ ಕುಂದಿರತ್ತಂತೆ ಹೋಗ್ಬಿಡೋದು ರೀ. ನಮ್ಮ ಯಜಮಾನ್ರು ಸ್ಟಾರ್ಟಿಂಗ್ ಹೊಂಟೀನಿ ರೀ ಸ್ಕೂಲಿಗೆ ಚಾಲೂ ಆತನ ನಮಗಿನ್ನು ಇದು ಅನ್ನಕತ್ತಾರ ರೀ. ಹೆಂಗಂದ್ರೆ ಬೆಳಗ್ಗಿನ ರೊಟ್ಟಿ ಮಾಡಿ ಅಂದ್ರೆ ಉಪ್ಪಿಟ್ಟು ರೊಟ್ಟಿ ಎಲ್ಲ ಒಂದು ಒಮ್ಮೆ ಮಾಡಿರಿ ಅವು ಎಲ್ಲನೂ ಹೆಂಗೆ ತಿನ್ನೋದು ರೀ ಹಂಗಾಗಿಬಿಡ್ತೈತಿ. ಅದಕ್ಕೆ ಆದಷ್ಟು ಬಿಸಿ ಇರುವಾಗ ಬಿಸಿ ಊಟ ತಿನ್ನೋದು ರೀ. ಜಾಬಿಗೆ ಅಥವಾ ಎಲ್ಲಿ ಹೊಂಟು ಅಂದ್ರೆ ಮತ್ತು ಐತಲ್ರಿ ಬೆಳಿಗ್ಗೆ ಎದ್ದು ಬಡ್ಬಡ್ಕೊಂಡ್ ಮಾಡ್ಕೊಂಡು ಹೋಗೋದು ಎಲ್ಲ ನಾವು ಅಂತೇವೆ ರೀ. ಜಾಬ್ ಮಾಡೋದು ಇದು ಎಲ್ಲ ರೀ. ಅದೇನಂದ್ರೆ ಅಷ್ಟೊಂದು ಭಾಳ ಟೆನ್ಷನ್ ಮಾಡ್ಕೊಂಡು ಏನು ಮಾಡೋದು ಬಿಡಪ್ಪ ಅಂತ ಒಮ್ಮೆ ಅನಿಸುತ್ತೆ ರೀ. ಯಾಕಂತಂದ್ರೆ ಫುಲ್ ಬಡ್ಕೊಂಡು ಎಂಜಾಯ್ಮೆಂಟೇ ಇರೋದಿಲ್ಲ ರೀ ಅವ್ರು. ಸ್ಕೂಲಿಗೆ ಬಡ್ಕೊಂಡು ಹೋಗಬೇಕು ಮತ್ತು ಎಲ್ಲ ಕೆಲಸ ಮಾಡಬೇಕು ಮತ್ತು ಬಂದು ಬಟ್ಟೆ ವಾಶ್ ಮಾಡ್ಬೇಕು, ಬಾಂಡೆ ತೊಳಿಬೇಕು, ಹುಡುಗರು ಅಭ್ಯಾಸ ಮಾಡಬೇಕು, ಮನ್ಯಾಗ ಕಾಳ ಕಡಿ ಎಲ್ಲ ಸ್ವಚ್ಛ ಮಾಡ್ಕೋಬೇಕು, ಹಿಂಗೂ ಇರ್ತೈತಿ. ಅಂಥದ್ದೆಲ್ಲ ಮಾಡಕತ್ರ ಸ್ಕೂಲಿಗೆ ಹೋಗೋದು ಏನು ಮಾಡೋದು ಅಂತ ಒಮ್ಮೆ ಅನಿಸ್ತತೆ ರೀ. ಅದಕ್ಕೆ ನೋಡೋಣ ರೀ ಏನಾಗತ್ತೆ ರೀ. ಈಗ ಯಜಮಾನ್ರಿಗೆ ತಾಟು ಹಚ್ಕೊಡ್ತಾನೆ ರೀ. ಇಲ್ಲಿ ನೋಡಿರಿ ನಾನು ಆದಷ್ಟು ನಮ್ಮ ಮನ್ಯಾಗ ಅಂತಂದ್ರೆ ಈ ಪಲ್ಯ ಇರಲಿಲ್ಲ ಅಂದರೂ ಶೇಂಗಾ ಹಿಂಡಿ ತುಪ್ಪ ಹಚ್ಕೊಂಡು ತಿಂತಾರಂತೆ. ಒಂದು ಡಬ್ಬಿ ಶೇಂಗಾ ಹಿಂಡಿ ಮಾಡಿ ಇಟ್ಟೇ ಬಿಟ್ಟಿರ್ತಾನೆ ರೀ. ಅಕಸ್ಮಾತ್ ಶೇಂಗಾ ಹಿಂಡಿ ತಿನ್ಬೇಕಂದ್ರೆ ಅದನ್ನು ಹಚ್ಚೇ ಬಿಟ್ಟಿರ್ತಾನೆ. ಅದೊಂಥರ ಅಂದರೆ 2 ಥರ ಪಲ್ಯ ಮಾಡೋ ಬದಲು ಒಂದು ಸ್ವಲ್ಪ ಶೇಂಗಾ ಹಿಂಡಿ ಹಚ್ಕೊಂಡು ಉಪ್ಪಿನಕಾಯಿ ಹಚ್ಕೊಂಡು ತಿಂದ್ರೆ ನಡಿತೈತಿ ಅಂಥೇಳಿ. ನೀವು ಕೂಡ ಒಮ್ಮೆ ಹಿಂಗೆ ಮಾಡಿ ನೋಡಿರಿ. ಪಾಲಕ್ ಚಪಾತಿ, ಹೆಸರುಕಾಳು ಗ್ರೇವಿ, ಚಟ್ನಿ, ಉಪ್ಪಿನಕಾಯಿ ಮತ್ತು ಮೊಸರು ಇದ್ದು ಹಚ್ಕೊಂಡು ತಿನ್ನಿರಿ. ಇಲ್ಲಿಗೆ ತುಪ್ಪ ಅಂದು ಕೂಡ ಹಚ್ಕೊಂಡು ಹೋಗ್ಬೋದು. ಹಂಗೆ ಹಚ್ಕೊಂಡು ತಿನ್ನಿರಿ, ಸೂಪರಾಗಿರ್ತೈತಿ. ಈ ಒಂದು ನಮ್ಮ ರೆಸಿಪಿ ಹೆಂಗೆ ಬಂದಿತ್ತು ಅನ್ನೋದನ್ನ ಕಾಮೆಂಟ್ ಮಾಡಿರಿ. ಆದಷ್ಟು ಮಂದಿ ಸಪೋರ್ಟ್ ಮಾಡತ್ತೀರಿ, ಏನಾರು ಸಪೋರ್ಟ್ ಮಾಡಿರಿ ಎಲ್ಲರೂ. ಇನ್ನು ನಂದು ವೆಯ್ಟ್ ಲಾಸ್ ರೆಸಿಪಿಯನ್ನು ಶೇರ್ ಮಾಡ್ತಾನೆ ರೀ. ಆದಷ್ಟು ನಿಮ್ಮ ಊಟದಾಗ ನಾವು ಪ್ರೋಟೀನ್ ಜಾಸ್ತಿ ಮಾಡ್ಬೇಕಂದ್ರೆ ಮಾಡ್ಕೋಬೇಕಂತ್ರಿ. ನಮಸ್ಕಾರ ರೀ ಎಲ್ಲರಿಗೂ.